ಶ್ರೀರಾಮನವಮಿ ಹಬ್ಬ ಅಂತ ಬಂದಾಗ ನಮ್ಮ ಬೆಂಗಳೂರಿನ ಜನಕ್ಕೆ, ಅದರಲ್ಲೂ ನಮ್ಮ ಮೈಸೂರು ಸುತ್ತಮುತ್ತ ಇರೋ ಜನಕ್ಕೆ ಮೊದಲು ಜ್ಞಾಪಕ ಬರೋದೇ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರೆ ಅಲ್ವರಾ? ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಟಾರ್ಜನ್. ಇಂದು ಶ್ರೀರಾಮನವಮಿ, ಭಗವಾನ್ ಶ್ರೀರಾಮ ಜನಿಸಿದ ದಿನ. ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಅಯೋಧ್ಯೆಯಲ್ಲಿ ದಶರಥ ಮಹಾರಾಜನ ಮತ್ತು ಕೌಸಲ್ಯೆಯ ಪುತ್ರನಾಗಿ ಜನಿಸಿದ ದಿನವನ್ನು ನಾವು ಶ್ರೀರಾಮನವಮಿ ಹಬ್ಬವಾಗಿ ಆಚರಿಸುತ್ತಾ ಬಂದಿದ್ದೇವೆ. ಈ ದಿನದಂದು ಮಜ್ಜಿಗೆ, ಪಾನಕ, ಕೊತ್ತಂಬರಿಯನ್ನು ಪ್ರಸಾದದ ರೂಪದಲ್ಲಿ ಜನರಿಗೆ ವಿತರಿಸುತ್ತಾರೆ. ಏನೇ ಹೇಳಿ, ಅಮೃತ ಹೇಗಿರುತ್ತೋ ಗೊತ್ತಿಲ್ಲ, ಆದ್ರೆ ಈ ಸುಡೋ ಬಿಸಿಲಲ್ಲಿ ಮಜ್ಜಿಗೆ, ಪಾನಕ, ಕೊತ್ತಂಬರಿ ಕುಡಿತಾ ಇದ್ರೆ, ತಿಂತಾ ಇದ್ರೆ, ಆಹಾ, ಅದೇ ಒಂದು ಸ್ವರ್ಗ ಸುಖ ಅಲ್ವಾ? ಹಾಗೆ ನಮ್ಮ ನಿಮ್ಮೆಲ್ಲರ ಬಾಸ್ ಆಗಿರುವ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಾತ್ರೆ. ಸೊ ಎಲ್ಲಾ ಬೆಂಗಳೂರಿಯನ್ಸ್ ತಪ್ಪದೆ ಬನ್ನಿ, ಆಯ್ತಾ? ಹಾಗೆ ರಥೋತ್ಸವದ ಟೈಮಿಂಗ್ಸ್ ತಿಳ್ಕೊಳ್ಳಿ. ಶ್ರೀರಾಮ ರಥೋತ್ಸವ ಮಾರ್ಚ್ 27ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ, ಮತ್ತೆ ಬ್ರಹ್ಮ ರಥೋತ್ಸವ ಮಾರ್ಚ್ 28 ಮಧ್ಯಾಹ್ನ 1:40ಕ್ಕೆ, ಮತ್ತೆ ಅದೇ ದಿನ ಮಾರ್ಚ್ 28ಕ್ಕೆ ರಾತ್ರಿ 10 ಗಂಟೆಗೆ ಹೂವಿನ ಪಲ್ಲಕ್ಕಿ. ಸೊ ಯಾರ್ಯಾರು ಈವರೆಗೂ ಜಾತ್ರೆ ನೋಡಿಲ್ವೋ ನೋಡಿ, ಎಂಜಾಯ್ ಮಾಡಿ. ಆಮೇಲೆ ಹಳುಬ್ರಿಗಾರ ಗೊತ್ತಿರ್ತದೆ, ಹೊಸದಾಗಿ ಬರೋರಿಗೆ ಗೊತ್ತಿರೋದಿಲ್ಲ. ರಥೋತ್ಸವ ನಡೆಯೋದ್ರಿಂದ ವೆಹಿಕಲ್ಸ್ ಗಳು ಅಲೋ ಇರಲ್ಲ ಮೈಸೂರು ರೋಡ್ ನಲ್ಲಿ. ಸೊ ನಿಮ್ ವೆಹಿಕಲ್ಸ್ ಗಳನ್ನ ಎಲ್ಲಾರು ದೂರದಲ್ಲಿ ಸೇಫ್ ಆಗಿ ಪಾರ್ಕ್ ಮಾಡಿ ವಾಕಬಲ್ ಬಂದ್ರೆ ತುಂಬಾ ಒಳ್ಳೇದು. ಇದ್ರ ಜೊತೆಗೆ ಪಿಕ್ ಪಾಕೆಟ್ ಮಾಡೋರು, ಮಕ್ಕಳ ಕಳ್ಳರು ಇವರೆಲ್ಲ ಇರ್ತಾರೆ. ಸೊ ನಿಮ್ಮ ಅತ್ಯಮೂಲ್ಯವಾದ ವಸ್ತುಗಳನ್ನು ಮತ್ತೆ ನಿಮ್ಮ ಮಕ್ಕಳನ್ನು ನೀವೇ ಜೋಪಾನವಾಗಿ ಜಾಗೃತವಾಗಿ ನೋಡಿಕೊಳ್ಳಬೇಕು. ಹಾಗೇನೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಮೈಸೂರು ರೋಡ್ ನ ಬ್ಯಾಟರಾಯನಪುರದಲ್ಲಿರೋ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸರಿ ಸುಮಾರು 600 ವರ್ಷಗಳ ಇತಿಹಾಸನೇ ಇದೆ. ಈ ದೇವಾಲಯವನ್ನು ಮೊದಲು ದಿಗಂಬರ ದೇವಾಲಯವೆಂದು ಕರೆಯುತ್ತಿದ್ದರು. ಸರಿಸುಮಾರು 600 ವರ್ಷಗಳ ಹಿಂದೆ ಸಂತ ವ್ಯಾಸರಾಯರು 1425ನೇ ಇಸವಿಯಲ್ಲಿ ವೃಷಭಾವತಿ ಮತ್ತು ಪಶ್ಚಿಮಾವತಿ ನದಿಗಳ ಸಂಗಮವಾದ್ದರಿಂದ ವ್ಯಾಸರಾಯರು ಗಾಳಿ ಆಂಜನೇಯ ಸ್ವಾಮಿ ಪ್ರತಿಮೆಯನ್ನು ಇಲ್ಲಿ ಸ್ಥಾಪಿಸಿದರು. ಸಂತ ವ್ಯಾಸರಾಯರು ಸ್ಥಾಪಿಸಿದ 732 ಹನುಮನ ವಿಗ್ರಹಗಳಲ್ಲಿ ನಮ್ಮ ಗಾಳಿ ಆಂಜನೇಯ ಸ್ವಾಮಿಯ ವಿಗ್ರಹ ಇದು ಕೂಡ ಒಂದು. ಗಾಳಿ ಆಂಜನೇಯನ ಮೂರ್ತಿಯು ಆರಂಭದಲ್ಲಿ ಬಯಲಿನಲ್ಲಿ ಇದ್ದ ಕಾರಣ, ಅಂದರೆ ಗಾಳಿಯಲ್ಲಿ, ಗಾಳಿ ಅಂತಂದ್ರೆ ದುಷ್ಟಶಕ್ತಿ, ಒಳಾಂಗಣ ಹೊರಾಂಗಣ ಏನು ಇಲ್ಲದೆ ಇದ್ದ ಕಾರಣ ಮತ್ತು ದುಷ್ಟಶಕ್ತಿಗಳನ್ನು ತಡೆಯುವ ಸ್ವಾಮಿ ಆದ್ದರಿಂದ ಗಾಳಿ ಆಂಜನೇಯ ಎಂದು ಕರೆಯಲ್ಪಟ್ಟಿತ್ತು. ಇಲ್ಲಿನ ವಿಶೇಷತೆ ಏನು ಅಂತಂದ್ರೆ, ಇಲ್ಲಿನ ಆಂಜನೇಯ ಸ್ವಾಮಿಯು ದುಷ್ಟಶಕ್ತಿಗಳ ಅಧಿಪತಿ ರಾವಣನ ಪುತ್ರನಾದ ಅಕ್ಷಾಸುರನನ್ನು ಮೆಟ್ಟಿ ನಿಂತಿದ್ದಾನೆ ಎಂದು ಪ್ರತೀತಿ ಇದೆ. ಇನ್ನೊಂದು ವಿಶೇಷತೆ ಏನಂತಂದ್ರೆ, ವಾಹನಗಳ ಶುಭ ಕಾರ್ಯಕ್ಕೆ ಮತ್ತು ಕಷ್ಟಗಳ ನಿವಾರಣೆಗೆ ಈ ಸ್ವಾಮಿಯನ್ನು ನಂಬಿ ಪೂಜಿಸುತ್ತಾರೆ. ಸೊ ನಮ್ ಗಾಳಿ ಆಂಜನೇಯನ ಬಗ್ಗೆ ತಿಳ್ಕೊಂಡ್ರಲ್ವಾ? ಇನ್ನು ಹೇಳ್ತಾ ಹೋದ್ರೆ ವಿಡಿಯೋ ಸಾಲಲ್ಲ. ಸೊ ಇಷ್ಟಕ್ಕೆ ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಜಾತ್ರೆಗೆ ಬನ್ನಿ, ಜಾತ್ರೆ ಎಂಜಾಯ್ ಮಾಡಿ, ಮನೆಗೆ ಸೇಫ್ ಆಗಿ ಹೋಗಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.